ರಾಜೀವ್ ಗೌಡ ಅಂತೂ ಇಂತೂ ಈತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪದ್ಧತಿಯ ಪ್ರಕಾರ ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಜೀವ್ ಗೌಡನ ಕೇಸ್ನ ವಿಚಾರಣೆ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಈತನ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಿಷ್ಯ ಅಂದ್ರೆ ಏನು? ಒಂದು ಪೊಲೀಸ್ ಕಸ್ಟಡಿ ಇಲ್ಲ ಜುಡಿಷಿಯಲ್ ಕಸ್ಟಡಿ, ಎರಡರಲ್ಲಿ ಯಾವುದು ಅನ್ನೋದು ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಈ ಧಮ್ಕಿ ವೀರನನ್ನ ಜೆಎಂಎಫ್ಸಿ ಕೋರ್ಟ್ ನ ಮುಂದೆ ಹಾಜರುಪಡಿಸಲಾಗಿದೆ. 10 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳಿದಾರಂತೆ. ತನಿಖೆ ಬಾಕಿ ಇದೆ, ಆಬ್ವಿಯಸ್ಲಿ ತನಿಖೆ ಬಾಕಿ ಇದೆ. ಈತ ಅರೆಸ್ಟ್ ಮಾಡಲಿಕ್ಕೇನೆ ಈತನನ್ನ 10ಕ್ಕೂ ಹೆಚ್ಚು ದಿನಗಳಾಗೋಯ್ತು ಪೊಲೀಸರಿಗೆ. ಘಟನೆ ನಡೆದದ್ದು ಹಾಗೆ ದೂರು ದಾಖಲಾದದ್ದು ಬಿಟ್ರೆ, ಅದಾದ ನಂತರದಲ್ಲಿ ಈತ ಸೋಕಾಲ್ಡ್ ಕ್ಷಮಾಪಣೆಯ ಒಂದು ವಿಡಿಯೋವನ್ನ ಅಜ್ಞಾತ ಸ್ಥಳದಿಂದ ಹರಿಬಿಟ್ಟ ನಂತರದಲ್ಲಿ ಈತನ ಅಡ್ರೆಸ್ಸೇ ಪತ್ತೆ ಇರಲಿಲ್ಲ. ಕಷ್ಟಪಟ್ಟು ಹಾಗೂ ಹೀಗೂ ಈತನನ್ನು ಹಿಡಿದಿದ್ದಾರೆ. ಹೀಗಾಗಿ ವಿಚಾರಣೆ ಅನ್ನೋದು ಆಗೇ ಇಲ್ಲ. 10 ದಿನ ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ಕೊಂಡಿದ್ದಾರೆ. ನ್ಯಾಯಾಲಯ ಇದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇನ್ನು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈತನನ್ನ ಕೋರ್ಟ್ಗೆ ಕರೆದುಕೊಂಡು ಬಂದ ಸಂದರ್ಭದ ದೃಶ್ಯ. ದೊಡ್ಡ ಪೊಲಿಟಿಕಲ್ ಲೀಡರ್ ರೀತಿಯಲ್ಲಿ ಕೈ ಎತ್ತು ಪೋಸ್ ಕೊಡ್ತಾ ಇದ್ದಾರೆ. ಇರಬಹುದು ಪೊಲಿಟಿಕಲ್ ಲೀಡರ್, ಬಟ್ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಅಂದ್ರೆ ಯಾವ ರೀತಿ ಯಾರ ಜೊತೆಯಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ ಎಷ್ಟು ದೊಡ್ಡ ನಾಯಕ ಆದ್ರೆ ಏನು ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ಪ್ರಶ್ನೆ. ರಾಜೀವ್ ಗೌಡ ಅಂತೂ ಇಂತೂ ಈತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪದ್ಧತಿಯ ಪ್ರಕಾರ ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಜೀವ್ ಗೌಡನ ಕೇಸ್ನ ವಿಚಾರಣೆ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಈತನ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಿಷ್ಯ ಅಂದ್ರೆ ಏನು? ಒಂದು ಪೊಲೀಸ್ ಕಸ್ಟಡಿ ಇಲ್ಲ ಜುಡಿಷಿಯಲ್ ಕಸ್ಟಡಿ, ಎರಡರಲ್ಲಿ ಯಾವುದು ಅನ್ನೋದು ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಈ ಧಮ್ಕಿ ವೀರನನ್ನ ಜೆಎಂಎಫ್ಸಿ ಕೋರ್ಟ್ ನ ಮುಂದೆ ಹಾಜರುಪಡಿಸಲಾಗಿದೆ. 10 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳಿದಾರಂತೆ. ತನಿಖೆ ಬಾಕಿ ಇದೆ, ಆಬ್ವಿಯಸ್ಲಿ ತನಿಖೆ ಬಾಕಿ ಇದೆ. ಈತ ಅರೆಸ್ಟ್ ಮಾಡಲಿಕ್ಕೇನೆ ಈತನನ್ನ 10ಕ್ಕೂ ಹೆಚ್ಚು ದಿನಗಳಾಗೋಯ್ತು ಪೊಲೀಸರಿಗೆ. ಘಟನೆ ನಡೆದದ್ದು ಹಾಗೆ ದೂರು ದಾಖಲಾದದ್ದು ಬಿಟ್ರೆ, ಅದಾದ ನಂತರದಲ್ಲಿ ಈತ ಸೋಕಾಲ್ಡ್ ಕ್ಷಮಾಪಣೆಯ ಒಂದು ವಿಡಿಯೋವನ್ನ ಅಜ್ಞಾತ ಸ್ಥಳದಿಂದ ಹರಿಬಿಟ್ಟ ನಂತರದಲ್ಲಿ ಈತನ ಅಡ್ರೆಸ್ಸೇ ಪತ್ತೆ ಇರಲಿಲ್ಲ. ಕಷ್ಟಪಟ್ಟು ಹಾಗೂ ಹೀಗೂ ಈತನನ್ನು ಹಿಡಿದಿದ್ದಾರೆ. ಹೀಗಾಗಿ ವಿಚಾರಣೆ ಅನ್ನೋದು ಆಗೇ ಇಲ್ಲ. 10 ದಿನ ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ಕೊಂಡಿದ್ದಾರೆ. ನ್ಯಾಯಾಲಯ ಇದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇನ್ನು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈತನನ್ನ ಕೋರ್ಟ್ಗೆ ಕರೆದುಕೊಂಡು ಬಂದ ಸಂದರ್ಭದ ದೃಶ್ಯ. ದೊಡ್ಡ ಪೊಲಿಟಿಕಲ್ ಲೀಡರ್ ರೀತಿಯಲ್ಲಿ ಕೈ ಎತ್ತು ಪೋಸ್ ಕೊಡ್ತಾ ಇದ್ದಾರೆ. ಇರಬಹುದು ಪೊಲಿಟಿಕಲ್ ಲೀಡರ್, ಬಟ್ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಅಂದ್ರೆ ಯಾವ ರೀತಿ ಯಾರ ಜೊತೆಯಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ ಎಷ್ಟು ದೊಡ್ಡ ನಾಯಕ ಆದ್ರೆ ಏನು ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ಪ್ರಶ್ನೆ. ರಾಜೀವ್ ಗೌಡ ಅಂತೂ ಇಂತೂ ಈತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪದ್ಧತಿಯ ಪ್ರಕಾರ ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಜೀವ್ ಗೌಡನ ಕೇಸ್ನ ವಿಚಾರಣೆ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಈತನ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಿಷ್ಯ ಅಂದ್ರೆ ಏನು? ಒಂದು ಪೊಲೀಸ್ ಕಸ್ಟಡಿ ಇಲ್ಲ ಜುಡಿಷಿಯಲ್ ಕಸ್ಟಡಿ, ಎರಡರಲ್ಲಿ ಯಾವುದು ಅನ್ನೋದು ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಈ ಧಮ್ಕಿ ವೀರನನ್ನ ಜೆಎಂಎಫ್ಸಿ ಕೋರ್ಟ್ ನ ಮುಂದೆ ಹಾಜರುಪಡಿಸಲಾಗಿದೆ. 10 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳಿದಾರಂತೆ. ತನಿಖೆ ಬಾಕಿ ಇದೆ, ಆಬ್ವಿಯಸ್ಲಿ ತನಿಖೆ ಬಾಕಿ ಇದೆ. ಈತ ಅರೆಸ್ಟ್ ಮಾಡಲಿಕ್ಕೇನೆ ಈತನನ್ನ 10ಕ್ಕೂ ಹೆಚ್ಚು ದಿನಗಳಾಗೋಯ್ತು ಪೊಲೀಸರಿಗೆ. ಘಟನೆ ನಡೆದದ್ದು ಹಾಗೆ ದೂರು ದಾಖಲಾದದ್ದು ಬಿಟ್ರೆ, ಅದಾದ ನಂತರದಲ್ಲಿ ಈತ ಸೋಕಾಲ್ಡ್ ಕ್ಷಮಾಪಣೆಯ ಒಂದು ವಿಡಿಯೋವನ್ನ ಅಜ್ಞಾತ ಸ್ಥಳದಿಂದ ಹರಿಬಿಟ್ಟ ನಂತರದಲ್ಲಿ ಈತನ ಅಡ್ರೆಸ್ಸೇ ಪತ್ತೆ ಇರಲಿಲ್ಲ. ಕಷ್ಟಪಟ್ಟು ಹಾಗೂ ಹೀಗೂ ಈತನನ್ನು ಹಿಡಿದಿದ್ದಾರೆ. ಹೀಗಾಗಿ ವಿಚಾರಣೆ ಅನ್ನೋದು ಆಗೇ ಇಲ್ಲ. 10 ದಿನ ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ಕೊಂಡಿದ್ದಾರೆ. ನ್ಯಾಯಾಲಯ ಇದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇನ್ನು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈತನನ್ನ ಕೋರ್ಟ್ಗೆ ಕರೆದುಕೊಂಡು ಬಂದ ಸಂದರ್ಭದ ದೃಶ್ಯ. ದೊಡ್ಡ ಪೊಲಿಟಿಕಲ್ ಲೀಡರ್ ರೀತಿಯಲ್ಲಿ ಕೈ ಎತ್ತು ಪೋಸ್ ಕೊಡ್ತಾ ಇದ್ದಾರೆ. ಇರಬಹುದು ಪೊಲಿಟಿಕಲ್ ಲೀಡರ್, ಬಟ್ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಅಂದ್ರೆ ಯಾವ ರೀತಿ ಯಾರ ಜೊತೆಯಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ ಎಷ್ಟು ದೊಡ್ಡ ನಾಯಕ ಆದ್ರೆ ಏನು ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ಪ್ರಶ್ನೆ. ರಾಜೀವ್ ಗೌಡ ಅಂತೂ ಇಂತೂ ಈತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪದ್ಧತಿಯ ಪ್ರಕಾರ ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಜೀವ್ ಗೌಡನ ಕೇಸ್ನ ವಿಚಾರಣೆ ನಡೀತಾ ಇದೆ.
ಕೆಲವೇ ಹೊತ್ತಿನಲ್ಲಿ ಈತನ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಿಷ್ಯ ಅಂದ್ರೆ ಏನು? ಒಂದು ಪೊಲೀಸ್ ಕಸ್ಟಡಿ ಇಲ್ಲ ಜುಡಿಷಿಯಲ್ ಕಸ್ಟಡಿ, ಎರಡರಲ್ಲಿ ಯಾವುದು ಅನ್ನೋದು ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಈ ಧಮ್ಕಿ ವೀರನನ್ನ ಜೆಎಂಎಫ್ಸಿ ಕೋರ್ಟ್ ನ ಮುಂದೆ ಹಾಜರುಪಡಿಸಲಾಗಿದೆ. 10 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳಿದಾರಂತೆ. ತನಿಖೆ ಬಾಕಿ ಇದೆ, ಆಬ್ವಿಯಸ್ಲಿ ತನಿಖೆ ಬಾಕಿ ಇದೆ. ಈತ ಅರೆಸ್ಟ್ ಮಾಡ್ಲಿಕ್ಕೇನೆ ಈತನನ್ನ 10ಕ್ಕೂ ಹೆಚ್ಚು ದಿನಗಳಾಗೋಯ್ತು ಪೊಲೀಸರಿಗೆ. ಘಟನೆ ನಡೆದದ್ದು ಹಾಗೆ ದೂರು ದಾಖಲಾದದ್ದು ಬಿಟ್ರೆ, ಅದಾದ ನಂತರದಲ್ಲಿ ಈತ ಸೋಕಾಲ್ಡ್ ಕ್ಷಮಾಪಣೆಯ ಒಂದು ವಿಡಿಯೋವನ್ನ ಅಜ್ಞಾತ ಸ್ಥಳದಿಂದ ಹರಿಬಿಟ್ಟ ನಂತರದಲ್ಲಿ ಈತನ ಅಡ್ರೆಸ್ಸೇ ಪತ್ತೆ ಇರಲಿಲ್ಲ. ಕಷ್ಟಪಟ್ಟು ಹಾಗೂ ಹೀಗೂ ಈತನನ್ನು ಹಿಡಿದಿದ್ದಾರೆ. ಹೀಗಾಗಿ ವಿಚಾರಣೆ ಅನ್ನೋದು ಆಗೇ ಇಲ್ಲ. 10 ದಿನ ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ಕೊಂಡಿದ್ದಾರೆ. ನ್ಯಾಯಾಲಯ ಇದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇನ್ನು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈತನನ್ನ ಕೋರ್ಟ್ಗೆ ಕರೆದುಕೊಂಡು ಬಂದ ಸಂದರ್ಭದ ದೃಶ್ಯ. ದೊಡ್ಡ ಪೊಲಿಟಿಕಲ್ ಲೀಡರ್ ರೀತಿಯಲ್ಲಿ ಕೈ ಎತ್ತು ಪೋಸ್ ಕೊಡ್ತಾ ಇದ್ದಾರೆ. ಇರಬಹುದು ಪೊಲಿಟಿಕಲ್ ಲೀಡರ್, ಬಟ್ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಅಂದ್ರೆ ಯಾವ ರೀತಿ ಯಾರ ಜೊತೆಯಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ ಎಷ್ಟು ದೊಡ್ಡ ನಾಯಕ ಆದ್ರೆ ಏನು ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ಪ್ರಶ್ನೆ. ರಾಜೀವ್ ಗೌಡ ಅಂತೂ ಇಂತೂ ಈತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪದ್ಧತಿಯ ಪ್ರಕಾರ ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಜೀವ್ ಗೌಡನ ಕೇಸ್ನ ವಿಚಾರಣೆ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಈತನ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಿಷ್ಯ ಅಂದ್ರೆ ಏನು? ಒಂದು ಪೊಲೀಸ್ ಕಸ್ಟಡಿ ಇಲ್ಲ ಜುಡಿಷಿಯಲ್ ಕಸ್ಟಡಿ, ಎರಡರಲ್ಲಿ ಯಾವುದು ಅನ್ನೋದು ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಈ ಧಮ್ಕಿ ವೀರನನ್ನ ಜೆಎಂಎಫ್ಸಿ ಕೋರ್ಟ್ ನ ಮುಂದೆ ಹಾಜರುಪಡಿಸಲಾಗಿದೆ. 10 ದಿನ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳಿದಾರಂತೆ. ತನಿಖೆ ಬಾಕಿ ಇದೆ, ಆಬ್ವಿಯಸ್ಲಿ ತನಿಖೆ ಬಾಕಿ ಇದೆ. ಈತ ಅರೆಸ್ಟ್ ಮಾಡ್ಲಿಕ್ಕೇನೆ ಈತನನ್ನ 10ಕ್ಕೂ ಹೆಚ್ಚು ದಿನಗಳಾಗೋಯ್ತು ಪೊಲೀಸರಿಗೆ. ಘಟನೆ ನಡೆದದ್ದು ಹಾಗೆ ದೂರು ದಾಖಲಾದದ್ದು ಬಿಟ್ರೆ, ಅದಾದ ನಂತರದಲ್ಲಿ ಈತ ಸೋಕಾಲ್ಡ್ ಕ್ಷಮಾಪಣೆಯ ಒಂದು ವಿಡಿಯೋವನ್ನ ಅಜ್ಞಾತ ಸ್ಥಳದಿಂದ ಹರಿಬಿಟ್ಟ ನಂತರದಲ್ಲಿ ಈತನ ಅಡ್ರೆಸ್ಸೇ ಪತ್ತೆ ಇರಲಿಲ್ಲ. ಕಷ್ಟಪಟ್ಟು ಹಾಗೂ ಹೀಗೂ ಈತನನ್ನು ಹಿಡಿದಿದ್ದಾರೆ. ಹೀಗಾಗಿ ವಿಚಾರಣೆ ಅನ್ನೋದು ಆಗೇ ಇಲ್ಲ. 10 ದಿನ ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ಕೊಂಡಿದ್ದಾರೆ. ನ್ಯಾಯಾಲಯ ಇದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇನ್ನು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈತನನ್ನ ಕೋರ್ಟ್ಗೆ ಕರೆದುಕೊಂಡು ಬಂದ ಸಂದರ್ಭದ ದೃಶ್ಯ. ದೊಡ್ಡ ಪೊಲಿಟಿಕಲ್ ಲೀಡರ್ ರೀತಿಯಲ್ಲಿ ಕೈ ಎತ್ತು ಪೋಸ್ ಕೊಡ್ತಾ ಇದ್ದಾರೆ. ಇರಬಹುದು ಪೊಲಿಟಿಕಲ್ ಲೀಡರ್, ಬಟ್ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಅಂದ್ರೆ ಯಾವ ರೀತಿ ಯಾರ ಜೊತೆಯಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ ಎಷ್ಟು ದೊಡ್ಡ ನಾಯಕ ಆದ್ರೆ ಏನು ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ಪ್ರಶ್ನೆ.